ಸಚಿವ ಸ್ಥಾನಕ್ಕಾಗಿ ಕಾಯುತ್ತಿದ್ದ ಶಾಸಕರಿಗೆ ಗುಡ್ ನ್ಯೂಸ್. ಏನದು ಗುಡ್ ನ್ಯೂಸ್? ಬನ್ನಿ ನೋಡ್ತಾ ಹೋಗೋಣ. ಸಚಿವ ಸ್ಥಾನದ ಆಕಾಂಕ್ಷಿಗಳ ಯಾರೆಲ್ಲ ಇದ್ರಲ್ಲ ಶಾಸಕರಿಗೆ ಸಿಹಿ ಸುದ್ದಿ. ಅಧಿವೇಶನಕ್ಕೂ ಮುನ್ನ ಡಿಕೆ ಶಿವಕುಮಾರ್ ಸಂಪುಟ ವಿಸ್ತರಣೆ ಬಹುತೇಕ ಖಚಿತ. ಜುಲೈ 10ರೊಳಗೆ ಸಿಎಂ ಡಿಕೆಶಿ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನುವ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಡಿಕೆ ಶಿವಕುಮಾರ್ 26 ಫ್ಲೈಟ್ನಲ್ಲಿ ಯಾರಿಗೆಲ್ಲ ಸೀಟ್ ಅಂದರೆ ಸಂಪುಟದ ಸಂಖ್ಯೆಯಲ್ಲಿ ಎಷ್ಟು ಜನ ಸಚಿವರು ಆಗ್ತಿದ್ದಾರೆ ಅನ್ನುವ ನಂಬರ್ ಅದು. ಸಿದ್ದು ಡಿಕೆಶಿ ಸಮನ್ವಯದಲ್ಲಿ ಸಂಪುಟ ಪಟ್ಟಿ ಈಗಾಗಲೇ ಅಂತಿಮಗೊಂಡಿದೆ. ಸಚಿವರ ಅಂತಿಮ ಪಟ್ಟಿಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದೆ. ಮಂತ್ರಿಗಿರಿ ರೇಸ್, ಹಾಗಾದ್ರೆ ಯಾರಿಗೆ ಲಕ್ ಯಾರಿಗೆ ಶಾಕ್ ಅನ್ನುವ ಕ್ಯೂರಿಯಾಸಿಟಿ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಆ ಕ್ಯೂರಿಯಾಸಿಟಿ ತಣಿಸುವ ನಿಟ್ಟಿನಲ್ಲಿ ಮತ್ತಷ್ಟು ಸುದ್ದಿ ನೋಡ್ತಾ ಹೋಗೋಣ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ. ಐ ರಿಪೀಟ್, ಸಚಿವ ಸ್ಥಾನಕ್ಕಾಗಿ ಕಾಯುತ್ತಿದ್ದ ಶಾಸಕರುಗಳಿಗೆ ಖಂಡಿತವಾಗ್ಲೂ ಸಿಹಿ ಸುದ್ದಿ ಇದ್ದೇ ಇದೆ. ಹಾಗಾದ್ರೆ ಎಲ್ರಿಗೂ ಸಿಗುತ್ತಾ? ಇಲ್ಲ, ಎಲ್ಲರಿಗೂ ಸಿಗ್ತಾ ಇಲ್ಲ. ಆದರೆ ಯಾರೆಲ್ಲ ಬಹುತೇಕ ಖಚಿತ ಅಂತ ಹೇಳಲಾಗಿತ್ತು, ಇಷ್ಟು ಜನರಿಗಂತ ಕೊಡಲೇಬೇಕಾಗತ್ತೆ. ಸಚಿವ ಸಂಪುಟವನ್ನು ಭರ್ತಿ ಮಾಡಲೇಬೇಕಲ್ಲ. ಆ ಭರ್ತಿ ಮಾಡೋ ನಿಟ್ಟಿನಲ್ಲಿ ಒಂದಿಷ್ಟು ಹೊಸಬರಿದ್ದಾರಾ, ಹಳಬರಿದ್ದಾರಾ, ಸಿದ್ದರಾಮಯ್ಯನವ್ರ ಬಣದವ್ರು ಜಾಸ್ತಿ ಇದ್ದಾರಾ, ಡಿ ಕೆ ಶಿವಕುಮಾರ್ ಆತ್ಮೀಯರು ಜಾಸ್ತಿ ಇದ್ದಾರಾ, ಅಥವಾ ಹೈಕಮಾಂಡ್ ಇದ್ಯಾವುದನ್ನು ಲೆಕ್ಕಿಸದೆ ಇಂಥವ್ರನ್ನ ಸಂಪುಟಕ್ಕೆ ತೆಗೆದುಕೊಳ್ಳಿ ಅಂತ ಏನಾದರೂ ನೇರವಾಗಿ ಆದೇಶ ಮಾಡ್ತಾ ಇದೆಯಾ? ಹೀಗೆ ಆ ಅನುಮಾನಗಳು, ಪ್ರಶ್ನೆಗಳು ಇದ್ದೇ ಇದ್ದಾವೆ. ಎಸ್, ಹಾಗಾದರೆ ಜುಲೈ ಮಧ್ಯಭಾಗದಲ್ಲಿ ವಿಧಾನಮಂಡಲ ಅಧಿವೇಶನದ ಲೆಕ್ಕಾಚಾರ ಕೂಡ ಈಗ ನಡೀತಾ ಇದೆ. ಎಸ್, ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ನು ಕೂಡ ನಾವೀಗ ನೋಡ್ತಾ ಹೋಗೋಣ ಅಶ್ವವೇಗ ನ್ಯೂಸ್ನಲ್ಲಿ. ಜುಲೈ ಮಧ್ಯದಲ್ಲಿ ವಿಧಾನಮಂಡಲ ಅಧಿವೇಶನದ ಲೆಕ್ಕಾಚಾರ ಕೂಡ ಈಗ ಜೋರಾಗಿ ನಡೀತಾ ಇದೆ. ಈ ವಾರದ ಸಚಿವ ಸಂಪುಟ ಸಭೆಯಲ್ಲಿ ಅಧಿವೇಶನದ ದಿನಾಂಕ ಅಂತಿಮಗೊಳ್ಳುತ್ತೆ ಅನ್ನೋ ಮಾಹಿತಿ ಇದೆ. ಆದರೆ ಲಿಮಿಟೆಡ್ ಕ್ಯಾಬಿನೆಟ್ನೊಂದಿಗೆ ಅಧಿವೇಶನ ಎದುರಿಸುವುದು ಹೇಗೆ? ಹೀಗಾಗಿ 2ನೇ ಕಂತಿನ ಸಂಪುಟ ವಿಸ್ತರಣೆಗೆ ಡಿಕೆ ಶಿವಕುಮಾರ್ ಇಲ್ಲಿ ಪ್ಲಾನ್ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಜುಲೈ 10ರೊಳಗೆ ಸಿಎಂ ಡಿಕೆ ಸಚಿವ ಸಂಪುಟ ವಿಸ್ತರಣೆ ನಡೆಯೋದು ಬಹುತೇಕ ಪಕ್ಕಾ. ಸಿಎಂ ಡಿಕೆಶಿ ವಿವರಿಸಿದ ಮಾನದಂಡವೇ ಇಲ್ಲಿ ಹೈಕಮಾಂಡ್ ಮಾನದಂಡವೂ ಆಗಿದೆ. ಕಟ್ಟುನಿಟ್ಟಿನ ನಿಯಮಗಳನ್ನ ಪಾಲನೆ ಮಾಡುವವರಿಗೆ ಸಿಎಂ ಡಿಕೆ ಸಂಪುಟದಲ್ಲಿ ಅವಕಾಶ. ಈಗಾಗಲೇ ಹೈಕಮಾಂಡ್ನಿಂದ ಆ ಶಾಸಕರ ಪಟ್ಟಿ ಕೂಡ ಸಿದ್ಧಗೊಂಡಿದೆ. ಹಾಗಾದ್ರೆ ಯಾರ್ಯಾರಿದ್ದಾರೆ ಆ ಹೈ ಪಟ್ಟಿಯಲ್ಲಿ ಗೊತ್ತಾ? ಖಂಡಿತವಾಗ್ಲೂ ಯಾರೆಲ್ಲ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಇದೆ. ಯಾರೆಲ್ಲ ಇರಬಹುದು ಅನ್ನುವ ಲೆಕ್ಕಾಚಾರ ಇದೆ. ಹಾಗಾದ್ರೆ ಈ ಸಂಪುಟ ಭಾಗ್ಯ ಯಾರಿಗೆಲ್ಲ ಸಿಗ್ತಾ ಇದೆ? ಈ ಮುಂಚೆನೂ ಕೂಡ ಅಶ್ವವೇಗ ನ್ಯೂಸ್ ಅದಕ್ಕೆ ಸಂಬಂಧಪಟ್ಟಂಥ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇತ್ತು. ಚಳ್ಳಕೆರೆಯ ರಘುಮೂರ್ತಿ, ಭದ್ರಾವತಿಯ BK ಸಂಗಮೇಶ್ ಇವರೆಲ್ಲ ಸಂಪುಟದ ಸ್ಥಾನವನ್ನು ಅಲಂಕರಿಸುವವರು ಅನ್ನೋ ಮಾಹಿತಿ ಇದೆ. ರುದ್ರಪ್ಪ ಲಮಾಣಿ ಹಾವೇರಿ ಕ್ಷೇತ್ರದಿಂದ, ಎಸ್, ಇನ್ನು ಯಲಬುರ್ಗಾದ ಬಸವರಾಜ ರಾಯರೆಡ್ಡಿ ಇವರ ಹೆಸರು ಕೂಡ ಅಶ್ವವೇಗ ನ್ಯೂಸ್ ಈ ಮುಂಚೆ ಉಲ್ಲೇಖ ಮಾಡಿತ್ತು. ಕೊಪ್ಪಳದ ರಾಘವೇಂದ್ರ ಹಿಟ್ನಾಳ್, ಬಹಳಷ್ಟು ಯುವಕರಿದ್ದಾರೆ, ಹಿರಿಯರು ಇದ್ದಾರೆ, ಮತ್ತು MLC NS ಬೋಸರಾಜು ಅವರಿಗೂ ಕೂಡ ಸಚಿವ ಸ್ಥಾನ ಸಿಗಬಹುದು ಅನ್ನುವ ಅಂದಾಜಿದೆ. KGFನ ರೂಪಕಲಾ ಶಶಿಧರ್, ಇಂಡಿಯಾ ಯಶವಂತ್ ರಾಯ್ ಪಾಟೀಲ್, ಬಹಳ ದೊಡ್ಡ ಮಟ್ಟದ ಬೆಂಬಲಿಗರು ಕೂಡ ಇವರು ಪರವಾಗಿ ಹೋರಾಟ ಮಾಡ್ತಾ ಇದ್ರು. ಎಸ್, ಕಂಪ್ಲಿಯ JN ಗಣೇಶ್ ಅವರು ಕೂಡ ಸಚಿವ ಸ್ಥಾನವನ್ನು ಅಲಂಕರಿಸಬಹುದು ಅನ್ನುವ ಮಾಹಿತಿ ಇದೆ. ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದ SS ಮಲ್ಲಿಕಾರ್ಜುನ್, ಅಥಣಿ ಕ್ಷೇತ್ರದ ಲಕ್ಷ್ಮಣ್ ಸವದಿ ಸಂಪುಟದಲ್ಲಿ ಸೇರ್ಪಡೆಯಾಗುವಂಥವರು ಅನ್ನುವ ಅಂದಾಜಿದೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಕಾಂಗ್ರೆಸ್ ನಿಷ್ಠಾ ಅಂತ ಹೇಳಲಾಗುವ MLC ಸಲೀಂ ಅಹಮದ್, ಮಾಗಡಿ ಕ್ಷೇತ್ರದ HC ಬಾಲಕೃಷ್ಣ ಇವರೆಲ್ಲರೂ ಕೂಡ ಸಂಪುಟ ಸ್ಥಾನವನ್ನು ಅಲಂಕರಿಸಬಹುದು. ಮತ್ತು ಅರಸೀಕೆರೆಯ ನೇರ ನಿಷ್ಠುರ ವಾದಕ್ಕೆ ಹೆಸರಾಗಿರುವಂಥ KM ಶಿವಲಿಂಗೇಗೌಡರು, ಮಳವಳ್ಳಿಯ PM ನರೇಂದ್ರ ಸ್ವಾಮಿ, ಎಸ್, ಇವರೆಲ್ಲರೂ ಕೂಡ DK ಸಚಿವ ಸಂಪುಟದಲ್ಲಿ ಆಸೀನರಾಗಬಹುದು ಅನ್ನುವ ಮಾಹಿತಿ ಇದೆ. ಕೆಲವೊಂದಿಷ್ಟು ಶಾಕಿಂಗ್ ಇದ್ದೇ ಇರುತ್ತೆ, ಒಂದಿಷ್ಟು ಇಂಟ್ರೆಸ್ಟಿಂಗ್ ಅಂತ ಅನಿಸಿದರೆ ಇನ್ನೊಂದಿಷ್ಟು ಶಾಕಿಂಗ್ ನೇಮ್ಸ್ ಕೂಡ ಇದ್ದೇ ಇರುತ್ತೆ. ಮತ್ತು ಎಲ್ಲರನ್ನೂ ಕೂಡ ಇಲ್ಲಿ ಏನು ಖುಷಿ ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ.
ಹಾಗಾಗಿ ಅವ್ರು ಏನು ಬೇಕಾದರೂ ಕ್ಲೇಮ್ ಮಾಡ್ಬೋದು. ಬಹಳಷ್ಟು ಬೆಂಬಲಿಗರು, ಅಭಿಮಾನಿಗಳು, ಅವರ ಹಿತೈಷಿಗಳು ಅವರವರ ಪರವಾಗಿ ಬ್ಯಾಟ್ ಬೀಸಿದ್ರು ಕೂಡ ಹೈಕಮಾಂಡ್ ಮತ್ತು ಡಿ ಕೆ ಶಿವಕುಮಾರ್ ಹಾಗೆಯೇ ಸಿದ್ದರಾಮಯ್ಯ ಅವರ ಲೆಕ್ಕಾಚಾರದಂತೆಯೇ ಸಚಿವ ಸಂಪುಟ ಭರ್ತಿಯಾಗೋದು. ಹೀಗಾಗಿ ಹೈಕಮಾಂಡ್ ಈಗಾಗಲೇ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಸಂದೇಶ ಕೂಡ ರವಾನೆ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಏನದು ಸಂದೇಶ? ನೀವು ಯಾವ ಲಾಬಿಗೂ ಕೂಡ ಮಣಿಬೇಡಿ ಅನ್ನುವ ಮಾತನ್ನು ಹೇಳೋ ಮೂಲಕ ಡಿ ಕೆ ಶಿವಕುಮಾರ್ ಅವರು ಮತ್ತಷ್ಟು ಬಲಯುತರಾಗ್ತಾ ಇದ್ದಾರಾ? ಯಾಕಂತ ಹೇಳಿದರೆ ಇಲ್ಲಿ ಯಾರನ್ನೂ ಕಡೆಗಣಿಸುವ ಹಾಗಿರೋದಿಲ್ಲ. ಮುಂಬರುವ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು, ಸಾರ್ವತ್ರಿಕ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ಇನ್ನು ಉಳಿದಿರುವಂಥ ಕಡಿಮೆ ಅವಧಿಯ ಈ ಅವಕಾಶವನ್ನು ಯಾರಿಗೆಲ್ಲ ಗಿಟ್ಟಿಸಿಕೊಳ್ಳಬಹುದು ಅಥವಾ ಯಾರೆಲ್ಲ ಸಚಿವ ಸಂಪುಟದಲ್ಲಿ ಇದ್ದರೆ ಒಳಿತು ಅನ್ನೋದನ್ನು ಬಹಳ ಅಳೆದು ತೂಗಿ ಲೆಕ್ಕಾಚಾರ ಮಾಡಿ ಸಚಿವ ಸಂಪುಟವನ್ನು ಭರ್ತಿ ಮಾಡುವ ಸಾಧ್ಯತೆ ಇದೆ. ಇದೇ ಜೂನ್ 3ನೇ ತಾರೀಕು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿ ಅಧಿಕಾರವನ್ನು ಸ್ವೀಕರಿಸಿದರು, ಪದಗ್ರಹಣ ಸ್ವೀಕಾರ ಮಾಡಿದರು. ಆದರೆ ಇನ್ನೂ ಕೂಡ ಸಂಪುಟ ಕಂಪ್ಲೀಟ್ ಆಗಿಲ್ಲ. ಹಾಗಾಗಿ ಈ ಕಸರತ್ತು ಇದ್ದೇ ಇರುತ್ತೆ. ಯಾರಿಗೆ ಟಿಕೆಟ್ ಕೊಡಬೇಕು ಕೊಡಬಾರ್ದು ಅನ್ನೋದನ್ನೇನಾದರೂ ಬೇಗನೆ ನಿರ್ಧಾರ ಮಾಡಿಬಿಡ್ಬಹುದು, ನಿರಾಯಾಸವಾಗಿ ನಿರ್ಧಾರ ಮಾಡಿಬಿಡ್ಬೋದು. ಆದರೆ ಸಂಪುಟ ರಚನೆ, ಸಂಪುಟ ಪುನಾರಚನೆ, ಸಂಪುಟ ವಿಸ್ತರಣೆ ಅನ್ನೋದಿದೆಯಲ್ಲ, ಅದು ಅತಿ ದೊಡ್ಡ ಒಂದು ಸಂಕಟದ ವಿಚಾರ. ಸಂಪುಟ ಸಂಕಟ ಅನ್ನುವ ಅನೇಕ ತಲೆಬರಹಗಳನ್ನು ತಾವು ನೋಡಿರ್ತೀರಿ, ಶೀರ್ಷಿಕೆಗಳನ್ನು ಗಮನಿಸಿರ್ತೀರಿ. ಹಾಗಾಗಿ ಆ ಒಂದು ಪ್ರಾಸೆಸ್ ತುಂಬ ಸುಲಭವಾಗಿರಲ್ಲ. ಯಾಕಂತೇಳಿ ಎಲ್ಲರೂ ಆರಂಭದಲ್ಲಿ ಚೆನ್ನಾಗಿರ್ತಾರೆ, ಆದರೆ ಸಂಪುಟಕ್ಕೆ ಇಂಥವ್ರನ್ನೇ ಇಷ್ಟೇ ಜನರನ್ನ ಸೇರ್ಪಡೆ ಮಾಡ್ಕೊಳ್ಬೇಕು ಅನ್ನುವ ಒಂದು ಲಿಮಿಟೆಡ್ ಆಪರ್ಚುನಿಟಿ ಇರೋದರಿಂದ ಬಹಳ ದೊಡ್ಡ ಮಟ್ಟದ ತಲೆ ಬಿಸಿ ಖಂಡಿತವಾಗ್ಲೂ ಆಯಾಯ ಪಕ್ಷದ ನಾಯಕರಿಗೆ ಯಾವಾಗಲೂ ಇರುತ್ತೆ. ಅದೇ ರೀತಿ ಈಗಲೂ ಕೂಡ ಇದೆ. ಎಸ್.